ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ ನಿಮ್ಮ ಮುಂದಗಡೆ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಸಾಕಷ್ಟು ಮೆಸೇಜ್ಗಳು ನಮ್ಮ ಪೆನ್ಷನ್ದಾರಿಗೆ ಬಹಳ 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 ತ್ರಾಸು ಮಾಡ್ತಾ ಇದೆ. ಅದಕ್ಕೆ ಮುಂಜಾನೆದ್ದು ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಾನು ವಿಡಿಯೋವನ್ನು ಮಾಡಿಬಿಟ್ಟೀನಿ. ದಯಮಾಡಿ ಯಾವ ಮೆಸೇಜ್ಗಳು ಕರೆಕ್ಟ್ ಇದೆ ಅಂತ ತಿಳ್ಕೊಬೇಡ್ರಿ. ಸ್ವಾಮಿ, ನಿಮ್ಮ ಸಲುವಾಗಿ ಹಗಲು ರಾತ್ರಿ ನಾವು ಚಳಿ ಅಲ್ದ ಬಿಸಿಲಲ್ದ ಡೆಲ್ಲಿನಲ್ಲಿ ಕೂತು ಆ ಕೆಲಸ ಮಾಡಲಿಕ್ಕೆ ಕೂತೀವಿ. ಈಗ ಯಾರೋ ಹಾಕಿದ್ರು ಪಾರ್ಲಿಮೆಂಟ್ನೊಳಗೆ ಆಗ್ಯದಂತ ಒಬ್ಬ ಹೇಳ್ತಾನೆ, ಪೇಪರ್ ಕಟ್ಟಿಂಗ್ ಒಳಗೆ ಆಗೇ ಇಲ್ಲ ಅಂತ ಹೇಳ್ತಾನೆ. ಒಂದು ತಿಳ್ಕೊರಿ, ಏನಂದ್ರೆ ನಮಗೆ ನಡೆದಿರೋದೀಗ EPFO ಮತ್ತು ಲೇಬರ್ ಮಿನಿಸ್ಟ್ರಿ. ನಾವು ಎರಡರ ಮೇಲೂ ಪ್ರಶ್ನೆ ತರ್ಲಕತ್ತೀವಿ. ಏನೋ ಒಂದು ಅಂತ್ಯರೂಪಕ್ಕೆ ಬರ್ಲಕತ್ತದ. ನೀವು ಏನೂ ನಿರಾಶರಾಗೋದು ಬೇಕಾಗಿಲ್ಲ. ಯಾವೇ ಮಾಹಿತಿಗಳು ಬಂದರೂ ಕೂಡ ಎದುರಿಸ್ರಿ. ಯಾವನಾರ ಹಾಕಿದ್ರೆ ಹೌದಪ್ಪ ಮುಂದೆ ನೀನು ಏನು ಹೇಳಬೇಕಂತ ಮಾಡಿದ್ದೀಯ ಅಂತ ಕೇಳ್ರಿ. ಇದು ಸಂಘಟನೆ ಒಡೆಯ ಕಾರ್ಯಕ್ರಮ ಮಾಡ್ತಾರೆ ಹೊರತು ಸಂಘಟನೆ ಬೆಳೆಸೋ ಕಾರ್ಯಕ್ರಮ ಯಾರೂ ಮಾಡಲ್ಲ. ಎಷ್ಟೋ ಲೀಡರ್ ಕೂಡ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಮೆಸೇಜು. ನಮಗೆ ಫೋನ್ ಮಾಡಿ ಕೇಳ್ರಿ, ಅದು ಕರೆಕ್ಟ್ ಅದಲ್ಲ, ನಾವು ನಿಮ್ಗೆ ಹೇಳ್ತೀವಿ. ನೋಡ್ರಿ, ನಮಗಾಗಲೇ ಲೇಬರ್ ಮಿನಿಸ್ಟ್ರಿಯಿಂದ ಆಫೀಷಿಯಲಿ ಮೇಲ್ ಬಂದದ. ನಾವು ಮೊನ್ನೆ 3 ಮತ್ತು 4ನೇ ತಾರೀಕು ನೋಟಿಸ್ ಕೊಟ್ಟ ಮೇಲೆ ನಮಗೆ ಮೇಲ್ ಕಳ್ಸ್ಯಾರ. ಅವ್ರು ಏನು ಕಳ್ಸ್ಯಾರ, ನಿಮಗೆ ನಾವು ಶಾರ್ಟ್ಲಿ ಕರೆದು ಫೈನಲ್ ಡಿಸ್ಕಷನ್ ಮಾಡ್ತೀವಿ. ಇದೇ ನಾನು ನಿಮಗೆ ತಿಳಿಲಿಕ್ಕೆ ಹೇಳ್ತೀನಿ. ಅವ್ರು ಕರೆಯೋವರೆಗೂ ನಮ್ಮ ಸಂಘಟನೆ ಶಕ್ತಿ ಬಲ ಕಾರ್ಯಕ್ರಮಗಳನ್ನು ನಾವು ತೋರಿಸ್ತಾನೆ ಇರಬೇಕು. ಎದೆಗುಂದರದಿರಿ, ಮುಂದೆ ಹೋಗೋಣ. ನೀವೇ ನಮ್ಮ ಶಕ್ತಿ, ನೀವೇ ನಮ್ಮ ಬಲ. ಸ್ವಾಮಿ, ಏನು ಯೋಚನೆ ಮಾಡಬೇಡ್ರಿ. ನಿಮಗೆ ಪೆನ್ಷನ್ ಕೊಡಿಸೇ ತೀರ್ತೀವಿ. ಇದಕ್ಕಿಂತ ಜಾಸ್ತಿ ಏನು ಹೇಳ್ಬೇಕಪ್ಪ. ನಿಮ್ಮ ಬೇರೆಯವ್ರ ಪ್ರಶ್ನೆ ಕೇಳಿದ್ರು ಹಿಂಗೆ ಹೇಳ್ರಿ, ನಮ್ಮ ರಮಾಕಾಂತ್ ಅವ್ರು ನಮ್ಗೆ ಹೇಳ್ಯಾರ ಪೆನ್ಷನ್ ಕೊಡಿಸೇ ತೀರ್ತೀವಿ ಅಂತ. ನಮಗೆ ಸಿಗ್ತದೆ. ಯಾರು ಸ್ಟೇಟ್ಮೆಂಟ್ ಕೊಟ್ಟರು ತೊಗೊಂಡು ಏನು ಮಾಡ್ತೀರಿ? ಅಲ್ಲಿ ಎದರ ಮಾತಾಡ್ಲಕತ್ತೀವಿ ಸರ್ಕಾರದ ಜೊತೆಗೆ ಆಗ್ತದಂತ ಹೇಳಕತ್ತಾರ. ದಯಮಾಡಿ ನಿರಾಶೆ ಆಗಬೇಡ್ರಿ. ಜಲ್ದಿ ನಮ್ಮ ಕೆಲಸಗಳಾಗ್ತವ. ನಮ್ಮ NSC ಕಾರ್ಯಕ್ರಮಗಳು ಎಲ್ಲೆಲ್ಲಿ ಬರ್ತಾವ ಅದನ್ನ ಅಟೆಂಡ್ ಮಾಡಿರಿ. ಅವ್ರ ಜೊತೆಗೆ ಸೇರ್ರಿ, ಅವ್ರಿಗೆ ಶಕ್ತಿ ಕೊಡ್ರಿ. ಬೇರೆಯವರಿಗೆ ಯಾರ್ಯಾರು ಡಿಪ್ರೆಸ್ ಆಗ್ಯಾರ ಅವ್ರನ್ನ ಹುಮ್ಮಸ್ ಕೊಡ್ರಿ. ಪಾಪ ಅವರಿಗೆ ಡಿಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮುಗ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ.